ಸೊ ಗೈಸ್ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚಂದ ಅನ್ಕೋತೀನಿ. ಇವತ್ತು ಗೈಸ್ ಈ ವಿಡಿಯೋ ಏನಪ್ಪ ಅಂದ್ರೆ ಮನಸ್ಸು ಬರ್ಲಿಕ್ಕದ, ಹೊಸು ಆಗ್ಯಾವ, ಅದಕ್ಕೆ ಭೇಳ್ ಮಾಡ್ಬೇಕು ಹೇಳತ್ತೀನಿ. ಭೇಳ್ ನಮಗೂ ಗರಂ ಗುಲ್ಬರ್ಗದ ಭೇಳ್ ತೋರಿಸ್ಬೇಕು ತಿಂಗ್ ಬರತ್ತೀನಿ ಹ್ಯಾಂಗೆ ಮಾಡ್ತೇವೆ ಅಂತೇಳಿ. ನಾ ಇಲ್ಲೇನೇ ಯಾವಾಗ ಚಾಲು ಮಾಡ್ತೀನಿ ಅಂದ್ರೆ ನಂದು ಸಿಗ್ನೇಚರ್ ಅಂದ್ರೆ ಸ್ಟಾರ್ಟ್ ಮಾಡೋ ಪಾಯಿಂಟ್ ಇದೆ ಅನ್ಕೋತೀನಿ. ನಾ ಈಗ ಎಲ್ಲಿದ್ದೀನಪ್ಪ, ಮನೆ ಹೊರಗಿದ್ದೀನಿ. ನಿಮ್ಗೆ ಗೊತ್ತಿದೆ, ಒಂದು ಬ್ಲಾಗ್ ನೋಡಿರ್ತೀರಿ ಹಳಿವು ನೋಡ್ರಿ. ಮನೆ ಹೊರಗಿದ್ದೀನಿ, ಪೂರ ನೇಚರ್ ಭಾರಿ ಇದೆ ಇವತ್ತು ನೋಡ್ರಿ. ಪೂರ ಎಲ್ಲ ಗ್ರೀನ್ ಕಾಣ್ತದೆ. ಇದು ಸ್ವಲ್ಪ ಜಂಗಲ್ ಇದ್ದಂಗೆ ಅದ ನೋಡ್ರಿ. ರಾತ್ರಿ ಬಕ್ಕಳು ಭಯಾನಕ ಅಂಜಿಕೆ ಬರ್ತದೆ ನಮಗೆ. ನಾನೇ ಇಲ್ಲಿ 18 ವರ್ಷ ತಿರ್ಲತ್ತೀನಿ, ಖರೆ ನನಗೆ ಬಕ್ಕಳು ಅಂಜಿಕೆ ಬರ್ತದೆ ರಾತ್ರಿ ಯಾರ ನೋಡ್ರಿ. ಇಲ್ಲೆಲ್ಲ ಗಿಡ ನಾವು ಬೆಳೆಸಿದ್ದೇವೆಲ್ಲ, ಇಲ್ಲ ಗಿಡ ನಾವು ಬೆಳೆಸಿದ್ದೇವೆ. ಇಲ್ಲಿ ಅಲ್ಲಿ ತುಳಸಿ ಗಿಡ ಅದ ರೀ, ಇಲ್ಲಿ ಅಕ್ಕಿ ಗಿಡ ಅದ, ಸ್ವಲ್ಪ ಒಣಗ್ಯದ ಬಿಸಿಲಿಗೆ. ಇಲ್ಲಿ ತೆಂಗಿನ ಗಿಡ ಅದ, ಎಲ್ಲ ಅವ ನೋಡ್ರಿ. ಇದು ಭೀ ನಾವೇ ಬೆಳೆಸಿದ್ದೇವೆ ನೋಡ್ರಿ. ಎಲ್ಲ ಈ ಕಡೆ ಭೀ ಅವ. ಮತ್ತು ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ಭೇಳ್ ಮಾಡೋದು ನೋಡ್ರಿ ನಮ್ಮಲ್ಲಿ. ಈಗ ನಾನು ಭೇಳ್ ತೋರಿಸ್ತೀನಿ ನಿಮಗೆ ಹೆಂಗಿರ್ತತ್ತ ಬನ್ನಿ. ಸೊ ಗೈಸ್ ಈಗ ಭೇಳ್ ಮಾಡ್ಬೇಕಂದ್ರೆ ಇಲ್ರಿ, ಮೊದಲು ಲಿಂಬಿಕೆ ಬೇಕು. ಲಿಂಬಿಕೆ ಮೇನ್ ನಮ್ಮ ಕಡೆ. ಈಗ ಲಿಂಬಿಕೆ ತೊಗೊಂಬರಂಬರ್ರಿ. ನಮ್ಮ ಅಜ್ಜಿ ಬಾರ್ ರೊಕ್ಕ ಇಸ್ಕೊಳಮ್ಮ. ಈಗ ಲಿಂಬಿಕೆ ತರ್ಲಕ್ಕೆ ನಮ್ಮ ಅಜ್ಜಿ ಹೊರಗರ ರೊಕ್ಕಡೆ ಲಿಂಬಿಕೆ ತರ್ಲಕ್ಕೆ ರೊಕ್ಕ ಬೇಕಾದ ಜಿದ್ ಮಾಡಿ ಇಸ್ಕೊಂಡು ತೊಗೊಂಬರ್ತೀನಿ ಈಗ ಬರ್ರಿ. ಸೊ ಗೈಸ್ ಅಂದಲ್ರಿ ನಾ ಜಿದ್ ಮಾಡಿ ಇಸ್ಕೊತೀನತ್ತ ನೋಡ್ರಿ. 20 ರೂಪಾಯಿ ಸಿಕ್ಕು ನಂಗೆ. ಈಗ 20 ರೂಪಾಯಿ ತೊಗೊಂಡು ಎಲ್ಲ ಹೋಗ್ಬೇಕಂದ್ರೆ ಈಗ ಇಲ್ಲಿ ಇದು ಏನು ಗಿಡ ನೋಡ್ರಿ. ಇದು ಗಿಡ, ಇದ್ರ ಅಪೋಸಿಟೇ ಒಂದು ಹವಲಿ ಅದ. ಹವಲಿ ಒಳಗೆ ಹೋದ್ರೆ ಅಲ್ಲಿ ಲಿಂಬಿಕೆ ಇದು ಗಿಡ ಅಂದ್ರೆ ಅವ್ರು ಮಾರ್ತಾರೆ ಲಿಂಬಿಕೆ. ಅವ್ರು ಲಿಂಬಿಕೆ ಮಾರ್ತಾರೆ, ಅಲ್ಲಿ ಹೋಗ್ಬೇಕು ನೋಡ್ರಿ ನಾವೀಗ. ಅಲ್ಲಿ ಹೋಗಂಬರ್ರಿ ಪಟ್ಟೇಸಿ. ಸ್ವಲ್ಪ ಹಿಡಿಯೋದು ಹಂಗಲ್ಲ, ತಪ್ಪಾಗ್ಯದ, ಅಂದು ಮಿಸ್ಟೇಕ್ ಆಗ್ಯದ. ಇಲ್ಲಿ ಹೋಗಂಬರ್ರಿ ಗೈಸ್. ನಾ ಹವಲಿ ಅಂದಲ್ರಿ, ಹವಲಿ ಎದುರದ ನೋಡ್ರಿ, ಅದೇ ಅಲ್ಲಿ ಎದುರದ ಅದೇ ನೋಡ್ರಿ ಹವಲಿ. ಅದೀಗ ಖುಲ್ಲದ, ಓಪನ್ ಅದ. ಹೋಗಂಬರ್ರಿ. ಓಪನ್ ಇದ್ರೆ ಅಲ್ಲಿ ಒಳಗೆ ಇರ್ತಾವೆ, ಯಾರೇ ಇರ್ತಾರೆ ಕೊಡ್ತಾರೆ ಅಂದಂಗೆ. ಹೋಗಂಬರ್ರಿ. ಸೊ ಗೈಸ್ ಅಂದಲ್ರಿ ಲಿಂಬಿಕೆ ತರ್ತೀನಂತ ನೋಡ್ರಿ. 10 ರೂಪಾಯಿದು ಎಷ್ಟು ಕೊಟ್ರು ಅಂದ್ರೆ 6 ಕೊಟ್ಟಾರ ನೋಡ್ರಿ. ನಿಂಬಲ್ಲಿ ಎಷ್ಟು ಕೊಡ್ತಾರೆ ಕಮೆಂಟ್ ಮಾಡಿರ್ತಾಳೆ ಅದು. ಈಗ ಎಲ್ಲಪ್ಪ ಅಂದ್ರೆ ಸೀದಾ ಈಗ ಮನೆಗೆ ಹೋಗಿ ಮತ್ತೆ ಬರ್ತೀನಿ ನೋಡ್ರಿ. ಹೋಗಮ್ಮ. ಸೊ ಗೈಸ್ ನಾ ಇಲ್ಲಿ ಬೇಡ ಮಾಡಕತ್ತು ನಾ ಬಂದ್ರೆ ಇಲ್ಲಿ ನೋಡ್ರಿ ಇವ ಬಂದ ನಮ್ಮ ತಮ್ಮ. ಫೋನ್ ರೀಚಾರ್ಜ್ ಹೊಡ್ಸ್ಕೊಂಬಾರ ಮತ್ತು ಫೋನ್ ತೊಗೊಂಡೀಗ. ನಾ ಇಲ್ಲಿ ಬೇಡ ಮಾಡ್ಬೇಕಾಯ್ತು, ನಾ ಲಿಂಬಿಕೆ ತೊಗೊಂಡಿದ್ದೀನಿ ಮನೆಗೆ. ಈಗ ಫೋನ್ ರೀಸೆಟ್ ಮಾಡಿ ಹೋಗಂಬರ್ ಗೈಸ್. ಈಗ ನಮ್ಮ ತಮ್ಮ ಕಳ್ಸಿ ಲಿಂಬಿಕೆ ಕೊಟ್ಟಬಾ ಅಂತ ಹೇಳಿ ಅವ್ನ ಮೊಬೈಲ ರೀಸೆಟ್ ಮಾಡ್ಕೊಂಬರದ್ದ ಬಿಡ್ತಾ ಬಿಡಲ್ಲ ನೋಡ್ರಿ. ಹ್ಯಾಂಗೆ ಹೊಂಟ ನೋಡ್ರಿ ಹೊಡ್ಕೋತ. ಅವ್ನ ಮೊಬೈಲ ರೀಸೆಟ್ ಹೊಡ್ಸೋದ ಕೇಳೋದಾಗ್ಯಾನ. ಈಗ ಮೊಬೈಲ್ ರೀಸೆಟ್ ಹೊಡಿಸಿ ಬರಂಬರ್. ಬಾ ಕೇಳಲ್ಲ ನೋಡಿ ಹ್ಯಾಂಗೆ ನಕೋತ ಹೊಂಟಾನ ಈಗ. ಮತ್ತು ಹೇಳತ್ತಾರ ಮಗ ಈಗ ಮಂಗೆ ಅಪ್ಪತ್ತು ನೋಡಿ. ಈಗ ರೀಸೆಟ್ ಮಾಡ್ಕೊಂಡು ಬರಂಬರ್ರಿ. ಸೊ ಗೈಸ್ ಸಣ್ಣವ್ರದ್ದು ಫೋನ್ ರೀಸೆಟ್ ಆಗಿಲ್ಲ, ವಾಪಸ್ ಮನೆ ಹೊಂಟಿದ್ದೆವು. ಈಗ ಪಟ್ಟತ್ತ ನಂಗೆ ಹೊಸೋಗ್ಯಾವ, ಪಾರ್ವಾಗಿ ಕೇಳಲ್ಲಾಗ್ಯಾವ. ಒಟ್ಟು ಈಗ ಹೋಗಿ ಸೀದಾ ಬೇಳೆ ಮಾಡ್ತೀನಿ ನೋಡ್ರಿ ಗೈಸ್. ಈಗ ಬೇಳೆ ಮಾಡ್ಬೇಕಂದ್ರೆ ಹಳಿ ಇದ್ರಾಗ ಅವ್ರಿ ನಾವು ಅಮ್ಮಿ ಹೇಳ್ತಾರೆ ನೋಡ್ರಿ. ಏನು ಬೇಕು? ಶೇವು ನಾವು ಶಾರ್ಟ್ಕಟ್ದಾಗ ಮಾಡ್ತೇವೆ, ಚಂದ ಮಾಡ್ತೇವೆ. ಎಲ್ಲಿ ಏನಾಗರ ಈಗ ಇಲ್ಲಿದು ಆಳ ತೆಗೊಂಬರ್ರಿ. ಈಗ ನಾವು ಅಮ್ಮಿ ಕೇಳಂಬರ ಏನೋ ಮಾಡ್ತಿರು ಸ್ವೀಟ. ಏನು ಮಾಡ್ತೀವಿ ಅದು ಸ್ವೀಟ? ಬೆಲ್ಲ ರಾಡಿ ಮಾಡ್ತಾರ ನೋಡ್ರಿ. ಹುಂಚಿಗೆ ಬೆಲ್ಲ ಕುದಿಸೋದು. 2 ವಾಟಿ ನೀರು ಹಾಕಿ 1 ವಾಟಿ ನೀರು ಹಾಕಬೇಕು. 2 ವಾಟಿ ನೀರು ಹಾಕಿ 1 ವಾಟಿ ನೀರು ಹಾಕೋದು. ಆಗ್ಬೇಕು ಅದು ಕುದ್ದು ಆಗಬೇಕು. ಮತ್ತು ಆಯ್ತು. ಇದೆಲ್ಲ ಬೇರೆ ಏನು ಐಟಮ್ ಅದ ಎಲ್ಲ ಮೆಟರ್ಲ್ಲ ತೊಗೊಂಡು ಬೇಳೆ ಮಾಡಿ ಅದ್ರ ಮೇಲೆ ನೀರು ಹಾಕಿ. ಈಗ ನಾನು ನಿಮ್ಮ ಪ್ರೊಸೆಸ್ ತೋರಿಸ್ತೀನಿ, ಹಾಗೆ ಮಾಡ್ಕೊರಿ ನೀವು. ಕುಡಿಯೋದು ಕುಡಿಯೋದಲ್ಲಿ ತಿನ್ನೋದು. ಗೈಸ್ ಇಲ್ಲಿ ನೋಡ್ರಿ, ಒಂದು 4 ಹುಂಚಿಕಾಯಿ, ಆಮೇಲೆ 1 ಗ್ಲಾಸ್ ನೀರು. ನಮ್ಮಲ್ಲಿ ಗ್ಲಾಸ ಸಣ್ಣದ ಎಲ್ಲತ್ತಪ್ಪ ಅಂದ್ರೆ ಈಗ ಇದು ಗ್ಲಾಸ ಸಣ್ಣದ 1 ಗ್ಲಾಸ್ ಹಾಕೀನಿ. ನಿಮ್ಮಲ್ಲಿ ಮಾಡ್ಕೊಂಡು ಹಾಕೋರಿ. ಆಮೇಲೆ ಇಷ್ಟು ಬೆಲ್ಲ ಹಾಕ್ಲತ್ತೀನಿ ನೋಡ್ರಿ, 1-2 ಕಣ್ಣಿ ನೋಡ್ರಿ. ಈಗ ಮಾಡ್ಕೊಂಬರ ಇದು ಚಹಾ ನೋಡ್ರಿ. ಇದು ಚಹಾ ಹಾಕೋದು, ಇದು ಇಡಬೇಕು. ಮೊದಲ ಚಹಾ ಬೇಕು ಎಲ್ಲರಿಗೆ ನಮ್ಮಲ್ಲಿ. ಬರೀದಾಗೋದು ಇಡಂಗ ಗೈಸ್. ಈಗ ಚಹಾ ಮತ್ತು ಇದು ಕುದಿಯತನ ಏನು ಮಾಡಂದ್ರೆ ಉಳ್ಳಾಗಡ್ಡಿ ಹೊಡ್ಕೊಳ್ಳೋಣ. 1-2 ಉಳ್ಳಾಗಡ್ಡಿ ಬೇಕು. ಮೇನ್ ಅದೇ ಅದ ಉಳ್ಳಾಗಡ್ಡಿನೇ. ದೊಡ್ಡ ತೊಳೆ ಸಣ್ಣ ತೊಳೆ ಮೇ ಒಂದೇ ಸಾಕು. ಒಂದೇ ಕೊಟ್ಟರೆ ಒಂದೇ ಹೊಳಂಬರ್. ಸೊ ಗೈಸ್ ಈಗ ನೋಡ್ರಿ ಉಳ್ಳಾಗಡ್ಡಿ ಹೊಳಂಬರ್ರಿ. ಈಗ
ಸೊ ಗೈಸ್ ಇಲ್ಲಿ ನೋಡ್ರಿ, ಇದು ಸಪ್ಪೆ ನೋಡ್ರಿ ಮ್ಯಾಗಿಂದು ಸುಳ್ಯಾದ್ರೆ ಕಣ್ಣ ನೀರು ಬಂದು ನೋಡ್ರಿ ನನಗೆ. ಏನಾದ್ರು ಹೊಳ್ಬೇಕಂದ್ರೆ ಪೂರಾ ನಾ ಹತ್ತೆ ಬಿಡ್ತೀನಿ. ಬರೀ ಸೊಪ್ಪೆ ಸುಳಾದ್ರೆ ಕಣ್ಣ ನೀರು ಬಂದು ಅಡ್ಕ ಹಾಕವ. ಬರ್ರಿ ನಮ್ಮ ಹಾಲೆ ಚೆನ್ನ ನೋಡಮ್. ಈಗ ನೋಡ್ರಿ, ಈಗ ಏನು ಮಾಡ್ದೆ ಅಂದ್ರೆ ನಾ ಇಲ್ಲಿ ನೋಡ್ರಿ ಏನಾದ್ರು ನೋಡ್ರಿ ಇದು ಅದು ಬೆಲ್ಲ ಹುಂಚಿಕೆ ಹಾಕಿಟ್ಟೆ ನೋಡ್ರಿ. ಅದು ಸ್ವಲ್ಪ ಮೀಡಿಯಮ್ದಾಗ ಇಟ್ಟೀನಿ, ಮೀಡಿಯಮ್ದಾಗ. ಈ ಕಡೆ ಹೈ ಬಿ ಇಲ್ಲ, ಈ ಕಡೆ ಲೋ ಬಿ ಇಲ್ಲ, ಮೀಡಿಯಮ್ದಾಗ ಇಟ್ಟೀನಿ. ನೀವು ಭೀ ಹಿಂಗೆ ಇಟ್ಟು ಕುದಿಸ್ಕೊಡ್ರಿ. ಅದಕ್ಕೆ ಭಾಳತನ ಬೇಕು ಕುದಿಲಕ್ಕೆ, ಭಾಳತನ ಬೇಕು. ಈಗ ಈ ನಾವು ಟಮಾಟಿ ಮತ್ತು ಉಳ್ಳಾಗಡ್ಡಿ ಹೊಳಮ್ ಬರ್ರಿ. ಸೊ ಚಂದಿಲ್ಲ ರೀ, ಪೂರ ಹತ್ತೆ ಬಿಡ್ತೀವಂತ ನೋಡ್ರಿ. ಹಾಲಲ್ಲಿ ಬಕ್ಕಳು ಖರಾಬ್ ಆಗ್ಯದ. ಸಣ್ಣ ಅಂತೂ ಹೊಳಕ್ಕೆ ಬರ್ಲಂಗ ಇಟ್ಟು ಟ್ರೈ ಮಾಡೀನಿ, ಇಟ್ಟಾಗ್ಯದ ಗೊತ್ತಿಲ್ಲ. ಅನ್ಸಪ್ಟಿ ಸಣ್ಣ ಆಗ್ಯಾವ. ಅದಕ್ಕೆ ಡಿಲೇ ಬೇಕು ಟೈಮ್ ನೋಡ್ರಿ. ಬಕ್ಕಳು ಲೇಟ್ ಬೇಕು ಅದಕ್ಕೆ. ಇವಾಗ ಹಾಲು ಕಾಯ್ದವ ನೋಡ್ರಿ, ಹ್ಯಾಂಗೆ ಕುದಿಯತ್ತ ಕತ್ತ ಹಿಂಗೆ ಕುದಿಬೇಕು. ಹಿಂಗೆ ಒಂದು 15-20 ನಿಮಿಷ ಕುದಿಬೇಕು ನೋಡ್ರಿ. ಕಣ್ಣು ಉರ್ಲಿಕ್ಕತ್ತವ, ಅಟ್ಟೆ ಕಣ್ಣು ನೀರು ಬರಲ್ಲ. ಇವಾಗ ನಂಗೆ ಕಣ್ಣು ನೀರು ಬರಲ್ಲ. ಬರ್ರಿ ಸೊ ಗೈಸ್, ಈಗ ಏನು ಮಾಡಕ್ಕಂದ್ರೆ ಇವು ಅಳಿರ್ತಾವೆ ನೋಡ್ರಿ. ಕಚ್ಚರ ನೀವು ಹಸಿರು ಮಾಡೋದೇ ಹತ್ತಲ್ಲ, ಹಿಂಗೆ ಅಳಿರ್ಸ್ಕೊಡ್ರಿ. ಹಿಂಗೆ ನಮಗೆ ಎಷ್ಟು ಬೇಕಾಟ್ ಮಾಡ್ಕೊಂಡು ತಿನ್ನೋದು. ಉಳ್ಕಿದವ್ರು ಕಚ್ಚರ ತಿನ್ನೋದು ನಡೀತದೆ ನಮಗೆ. ಆಮೇಲೆ ಎಷ್ಟು ಬೇಕಾಟ್ ಮಾಡ್ಕೊಂಡು ತಿನ್ನೋದು ನಾವು ಸುಮ್ಮನೆ. ಯಾರಿಗೆ ಗೊತ್ತಾರ್ದಂಗೆ ಮಾಡಿ ಹೋಗ್ಬಿಡ್ಬೇಕು ನಾವು. ಆಮೇಲೆ ಕೇಳಿದ್ರು ಗೊತ್ತಿಲ್ಲ ಅನ್ಬೇಕು ಸೀದಾ. ಬರೀ ಹಾಕಮ್ಮ. ಈಗ ನಮಗೆ ಎಷ್ಟು ಬೇಕಾಟ ಹಾಕಮ್ಮ. ಇನ್ನೊಂದು ಸಲ 2 ಸಲ ಹಾಕೋ ಕಚ್ರಗಳು ಹೊಂಟವ. ಬರ್ರಿ ನೋಡ್ರಿ, ಹಸಿರು ಮಾಡೋದೇ ಹತ್ತಿಲ್ಲ ನನಗರ. ನೀವು ಭೀ ಹಿಂಗೆ ಮಾಡಿರಿ ಸೇಮ್. ಹಸುನ ಯಾಕೆ ನೀವೇನು ಮಾಡೋದೇ ಆಗ್ತಲ್ಲ ಅಂದ್ರೆ ಸ್ವಲ್ಪ ಟೈಮ್ ಉಳಿತದ ನಾವು ಹಿಂಗೆ ಮಾಡ್ರಿ. ನೋಡ್ರಿ ಪೂರ ಹಸರು ಮಾಡೋದೇ ಹತ್ತಿಲ್ಲ. ಜರ ಹುಲಿಸ್ಕೊಂಡೆ ನೋಡ್ರಿ. ನೀವೇ ಚೆಕ್ಔಟ್ ಮಾಡ್ರಿ, ಚೆಕ್ಔಟ್. ಒಂದು ಸ್ವಲ್ಪ ತಿನ್ನೋಣ. ಗೈಸ್ ಈಗ ನೋಡ್ರಿ, ಅದು ಕುದಿಯತನ ಇದು ಹಾಕೊಂಡಿಟ್ಟ ಅಳ್ಳ ಉಳ್ಳಾಗಡ್ಡಿ ಹೊಳ್ಕೊಂಡಿಟ್ಟ. ಈಗೇನಪ್ಪ ಅಂದ್ರೆ ಈಗ ಬೇಳಿನ ನೋಡ್ರಿ. ನಂಗೆ ಟಮಾಟಿ ಇಷ್ಟ ಇಲ್ಲ. ಅವು ಹಳ್ಳ ಮೆತ್ತಗಾಗ್ಬೇಕಂದ್ರೆ ಇದು ಬೇಕೇ ಬೇಕು, ಮೇನ್ ಅದು. ಅದಕ್ಕೆ ಸುಮ್ಮ ಅರ್ಧ ಹೊಳತೀನಿ ನಾ ಭೀ. ನಂಗೆ ಟಮಾಟಿ ಇಷ್ಟ ಇಲ್ಲ. ಅರ್ಧ ಹೊಳಂಬರಿ. ಇದು ರಸ ಏನದ ನೋಡ್ರಿ, ಅದಕ್ಕೆ ಇಷ್ಟ ಆಗಲ್ಲ ನಂಗೆ. ಇದು ರಸನೇ ಒಂದು ಥರ ಇರ್ತದೆ, ಅದಕ್ಕೆ ಇಷ್ಟ ಆಗಲ್ಲ. ಆದ್ರೆ ಹೊಳಕ್ಕೆ ಮಸ್ತ್ ಇದು ಟಮಾಟಿ. ಚರ ಆವಾಜ್ ಬರ್ತಲ್ಲ, ನಂಗೆ ಬಕ್ಕೂ ಇಷ್ಟ ಅದು. ಅಲ್ಲಿ ಹೊರಗೆ ಭಾಷೆ ನಡೆದ ರೀ, ಅದು ನೀವು ಕೇಳ್ಕೊಬರ್ರಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಬರಬೇಕು, ಕಮೆಂಟ್ ಮಾಡಿರಿ. ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನು ಹೈಡ್ ಆ್ಯಂಡ್ ಸಿಕ್ ಪಾರ್ಟ್ 2 ಮಾಡಮೇನೋ, ಇಲ್ಲಾಂದ್ರೆ ಕ್ರಿಕೆಟ್ ಪಾರ್ಟ್ 1 ಮಾಡಮೇನೋ. ನೀವು ಹ್ಯಾಂಗೆ ಹೇಳ್ತೀರಿ ಹಂಗೆ. ನೆಕ್ಸ್ಟ್ ಬ್ಲಾಗ್ ನೀವು ಏನಂತೀರಿ ಅದೇ ಬರ್ತದೆ. ಗೈಸ್ ಈಗ ಒಂದು ಫೆಸ್ಟಿವಲ್ ಅದ, ಏನಪ್ಪ ಅಂದ್ರೆ ಶಿವಾಜಿ ಜಯಂತಿ ಫೆಬ್ರವರಿ 19. ಅದ್ರ ಬ್ಲಾಗ್ ಬರ್ತದೆ ನೋಡ್ರಿ ಒಂದು. ಗೈಸ್ ಇಷ್ಟು ಹೊಳ್ಕೊಂಡೀನಿ, ಸಾಕು ಇಷ್ಟು. ಈಗ ಅದು ಎಷ್ಟು ಕುದ್ದು ನೋಡೋಣ ಬರ್ರಿ. ಗೈಸ್ ನೋಡ್ರಿ, ಇಷ್ಟು ಕುದ್ದದ.
ಭಾಳ ಕರ್ರ ಕರ್ರ ಕಾಣಿಸತ್ತದ ಮತ್ತು ಹಿಂಗೆ ಕುದ್ಬೇಕು ನೋಡ್ರಿ. ನೀರು ಒಟ್ಟು ಆಗ್ಯಾವ. ಈಗ ಏನು ಮಾಡ್ಬೇಕಂದ್ರೆ ಸೀದಾ ನಮ್ಮ ಅಮ್ಮಿಗೆ ತೋರಿಸ್ಬೇಕಿದ್ದು ತೆಗೆದು ಬಂದ್ ಮಾಡ್ತೀನಿ. ಇದನ್ನು ನಮ್ಮ ಅಮ್ಮಿಗೆ ತೋರಿಸ್ತೀನಿ ಇಟ್ಟಾಗ್ಯದ ನೋಡತ್ತೆ ಹೇಳಿ. ಸೊ ಗೈಸ್ ಅದು ಸ್ವಲ್ಪ ಬಕ್ಕುಳೆ ಕುದ್ದದ ನೋಡಿಲ್ಲ ನಾವು ಭೀ. ಸ್ವಲ್ಪ ನೀರು ಹಾಕಿ ಮತ್ತು ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಅದ್ರ ಎಳ್ಸತ್ತಾರ. ಈಗ ಇದು ಒಯ್ದು ಇದಕ್ಕೆ ಹಾಕಿ ಕಲಿಸ್ಬಿಡೋದು ನೋಡ್ರಿ. ಗೈಸ್ ನೋಡ್ರಿ ಇದು ರೆಡಿ ಆಯಿತು. ಇದಕ್ಕೆ ಹೆಸರು ಏನಂತಾರೆ ನಂಗೆ ಈಗ ಖುನಿ ಆಯ್ತು ನೋಡ್ರಿ. ನಮ್ಮ ಮಮ್ಮಿ ಹೇಳಿದ್ರು ಇದ್ರ ಹೆಸರು ಖಟ್ಟ ಆಯ್ತು ನೋಡ್ರಿ. ಖಟ್ಟ ನೀವು ಮನೆಗೆ ಕೇಳ್ರಿ ಹೇಳ್ತಾರೆ ಹ್ಯಾಂಗೆ ಮಾಡ್ಬೇಕಂತ. ಇದು ಖಟ್ಟ ಖಟ್ಟ ಕಮ್ಮಿ. ನೆಕ್ಸ್ಟ್ ನಮ್ಮ ಗುಲ್ಬರ್ಗ ಫೇಮಸ್ ತಿನ್ನೋರು ಉಳ್ಳಾಗಡ್ಡಿ. ಸ್ವಲ್ಪ ಜಾಸ್ತಿನೇ ಅದು ಉಳ್ಳಾಗಡ್ಡಿ. ಈಗ ನೆಕ್ಸ್ಟ್ ಟಮಾಟಿ ಹಾಕ್ಬಿಡೋದು ಒಮ್ಮೆ. ಈಗ ಕಲ್ಸಂದ್ರೆ ಇದು ನಮ್ಮಲ್ಲಿ ಹೀಗೆ ಕಲಿಸ್ತಾರೆ ಅವ್ರು. ಕೈಗೆ ಹಾಕೊಂಬಲ್ಲ, ಕೈ ಮೊದಲು ಸ್ವಚ್ಛ ತೊಳ್ಕೊತೇವೆ ನಾವು, ಆಮೇಲೆ ಹಿಂಗೆ ಕಲ್ಸೋದು. ಗೈಸ್ ಇನ್ನೂ ಈಗ ಅರ್ಧ ರೆಡಿ ಆಗ್ಯದ, ಇನ್ನೂ ರೆಡಿ ಆಗಿಲ್ಲ ನೋಡ್ರಿ. ಎಲ್ಲ ಚಂದ ಕಲ್ತದ ನೋಡ್ಬೋದು ನೀವು. ವಾಸ ಒಂಥರ ಹೊಂಟದ. ಅದು ಒಂಥರ ಇದ್ರದ್ದು ಮಾಡಿದೇವಲ್ಲ ಕಟ್ಟದ ವಾಸ. ಈಗ ಮಾಡಪ್ಪ ಅಂದ್ರೆ ಸೊ ಗೈಸ್ ನಮ್ಮ ಮಧ್ಯಾಹ್ನ ಜಂಜೀರ ತಂದೆ ತಿಲ್ಲಕ್ಕ. ಜಂಜೀರ ಸಿಗಲಾಗ್ಯದ ನೋಡ್ರಿ. ಗೈಸ್ ನೋಡ್ರಿ ಜಂಜೀರ ಸಿಗುತ್ತು. ಮಧ್ಯಾಹ್ನ ಸುಮ್ಮನೆ ಟೈಮ್ ಪಾಸಿಗೆ ತಿಲ್ಲಕ್ಕೆ ತಂದಿದ್ದ ಹಾಕೊಂಡು ನಿಂತಿದ್ದಿ. ಏನು ಇರ್ತದಿಲ್ಲ ಸುಮ್ಮನೆ ಎಲ್ಲ ಹಾಕೋದು. ಮತ್ತೆ ಕೈ ತೊಗೊಂಬಂದು ನೋಡಿ ಹಿಂಗೆ ಈಗ 4 ಸಲ ಕೈ ತೊಗೊಂಬಂದು ಆಗ್ತದೆ. ಈಗ ಬಾಯಿಂದ ಕಡಿತಾವ. ಈಗ ಉಪ್ಪು ಹಾಕೊಂಡ್ ನಮಗೆ ಖಾರ ಬೇಕು ನೋಡ್ರಿ. ಏನು ತಿಂದ್ರು ನಮಗೆ ಖಾರ ಇರ್ಬೇಕು ಒಟ್ಟು. ಈಗ ನಿಮಗೆ ಎಷ್ಟು ಬೇಕಾದ ಖಾರ, ಎಷ್ಟು ಬೇಕಾದ ಉಪ್ಪ, ನಿಮಗೆ ಎಷ್ಟು ಬೇಕಾದ ಖಾರ ಹಾಕೋಬೇಕು. ನಮಗೆ ಸ್ವಲ್ಪ ಬಕ್ಕುಳಿ ಬೇಕು. ಇದು ಸ್ವಲ್ಪ ತಾಜಾ ಅದ ರೀ ಬಕ್ಕುಳಿ. ಇದು ಸ್ಟ್ರಾಂಗ್ ಅದ, ಸಾಕು ಅನ್ನಿಸ್ತದೆ ನನಗೆ. ನಾವು ಬಕ್ಕುಳಿ ಓವರ್ ಆಗ್ಬಾರ್ದು, ಇಲ್ಲಾಂದ್ರೆ ಹೋಗ್ಬೇಕಾಗ್ತದೆ ನಾವು ದಿನ ಅಲ್ಲ ದಿನಕ್ಕೊಂದು 4 ಹೆಸರು ಹೋಗ್ಬೇಕಾಗ್ತದೆ ತಿನ್ನ ಒಂದು. ಸೊ ಗೈಸ್ ನೋಡ್ರಿ ಕಲರ್ ಡಿಫ್ರೆಂಟ್ ಹೊಂಟದ. ಮತ್ತೆ ಆಗ್ಯಾವ ಗೈಸ್, ಮತ್ತೆ ಆಗ್ಯಾವ್ರಿ. ಇದಕ್ಕೆ ಸೇವೆ ಇರಬೇಕು. ನಮ್ಮ ಸೇವೆ ಅಲ್ಲಲ್ಲಿ ಸೇವೆ ಎಲ್ಲರ ಬಟ್ಟೆ ಹಂಗೆ ಮಾಡ್ಕೋತಿದ್ದು. ಗೈಸ್ ನಿಮಗೆ ಹತ್ತಿದ್ದೇವೆ ಲಿಮ್ಕೆ ನೆನಪಾಗ್ಯದಲ್ರಿ. ಯಪ್ಪೋ ಮಿಸ್ಟೇಕ್ ಆಯ್ತು. ಲಿಮ್ಕೆ ತಂದೇವಲ್ಲ, ಲಿಮ್ಕೆ ಹಾಕೊಂಬರ್ರಿ. ಈಗ ಗೈಸ್ ನೋಡ್ರಿ ತಂದು ಲಿಮ್ಕೆ ಹಾಕೋದಾಗ್ತಲ್ಲ, ನಾ ಸುಮ್ಮ ಹಾಕ್ಲತ್ತೀನಿ. ಈಗ ಒಳ್ಳೆ ರುಚಿ ಇರ್ಬೇಕು ನಮ್ಮಲ್ಲಿ. ಇವೇ ನೋಡ್ರಿ ನಮಗೆ ಹೈರಾಣ. ಬೀಜ ತೆಗೆದು ಹಾಕೋದು. ಗೈಸ್ ಬೀಜನೂ ಬಿದ್ದು ಬೀಳಾಕೋರಿ. ಈಗ ಮತ್ತೆ ಕಲ್ಸಂಬರ್ರಿ. ಇಲ್ಲ ನೋಡ್ರಿ ನೀರು ತಂದಿಟ್ಟಿನಿ, 2-3 ಸಲ ಆಯ್ತು ನೋಡಿದೀನಿ ಕೈ ತೊಗೊಳಕ್ಕೆ. ಅದಕ್ಕೆ ಬ್ಯಾಡ ಬಟ್ಲೆ ಇದಪ್ಪ ಅಂತ. ಸೊ ಗೈಸ್ ಈಗ ಆಯ್ತು ನೋಡ್ರಿ ನಂದು ಬೇಳೆ ರೆಡಿ. ಈಗ ಜರ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡಕ್ಕೆ ಸ್ಪೂನ್ ಬೇಕು.
ಗೈಸ್ ಏಕ್ ನಂಬರ್ ಆಗಿ ನೋಡ್ರಿ ಬೇಳೆ. ಇದಕ್ಕೆ ಏನಪ್ಪ ಅಂದ್ರೆ ನಾ ಉಪ್ಪು ಕಮ್ಮಿ ಇದಾವೆ, ಹುಳಿ ಕಮ್ಮಿ ಇದಾವೆ, ನಾ ಹುಳಿಬೇಕು. ಗೈಸ್ ನೋಡ್ರಿ ಮತ್ತೆ ಉಪ್ಪು ಹಾಕ್ಲತ್ತೀನಿ. ಈಗ ಉಪ್ಪು ಕಮ್ಮಿ ಇದಾವೆ, ಜರ ಖಾರನೇ ಬಕ್ಕೊಳ್ಳೋದು. ಮತ್ತು ಲಿಂಬಿಕೆ ಹಾಕ್ಬೇಕು ಮ್ಯಾಗ. ಓ ಮತ್ತೊಂದು ಬಿತ್ತರಪ್ಪ ಬೀಜ. ಮತ್ತು ಕಲ್ಸಬೇಕು. ಆಯ್ತು ನೋಡಿ ರೆಡಿ. ಈಗ ಆಗ್ಯದ ಅನ್ಕೋತೀನಿ ನಾ, ಅನ್ಕೋದಕ್ರೆ ಆಗಿದೆ ಪೂರ. ಈಗ ಮತ್ತೊಮ್ಮೆ ಟೇಸ್ಟ್ ಮಾಡೋಣ ಬರ್ರಿ. ಪರ್ಫೆಕ್ಟ್ ಗೈಸ್. ಸೊ ಗೈಸ್ ನಿಮಗೂ ಬೇಳೆ ಬೇಕಂದ್ರೆ ಈ ಥರ ಮಾಡ್ಕೊಡ್ರಿ ನೀವು ಭೀ. ಏಕ ನಂಬರ್ ಆಗ್ತದೆ. ಟೈಮ್ ಎಷ್ಟು ಆದ್ರೂ ಭೀ ತಿನ್ನಕ್ಕೆ ಭಾರಿ ಮಜಾ. ಟೈಮ್ ನಂದು ಏನು ಹೇಳಿದ್ರೆ ಅರ್ಧ ಗಂಟೆ ಹಿಡಿದು ನೋಡ್ರಿ. ಅದು ಇದೇ ಕುದಿಲಕ್ಕ ಅದರ ಮಾತ್ರ ಇದು ನೋಡ್ರಿ ಏಕ ನಂಬರ್ ಆಗ್ಯದ ಬೇಳೆ. ನೋಡ್ಬೋದು ನೀವೀಗ ಏಕ ನಂಬರ್ ಆಗ್ಯದ ನೋಡ್ರಿ ಬೇಳೆ. ಈಗ ನಾನು ತಿಂತೀನಿ, ಆಮೇಲೆ ಮತ್ತೆ ರೇಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಟೈಮ್ನ ಬಕ್ಕೊಳ್ಳೋದ. ಸೊ ಗೈಸ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್, ಮತ್ತು ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅದು ಕಮೆಂಟ್ ಮಾಡಿರಿ. ಬಾಯ್.